2 ದಿವಸ ಟೈಮ್ ಕೇಳ್ತವ್ರಲ್ಲ. ಸಾಮಾನ್ಯವಾಗಿ ಬಂಗಾರಮ್ಮನ ಕಡೆ ಡೀಲ್ ತಗೊಂಡ್ರೆ ಪಟ್ ಅಂತ ಮಾಡಿ ಮುಗಿಸ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಆದ್ರೆ ಯಾಕೆ ಇವ್ರು ಲ್ಯಾಗ್ ಮಾಡ್ತಾವ್ರೆ? ಛೇ, ಪುಟ್ಟಕ್ಕ ಅಕ್ಕ ಎಲ್ಲಕ್ಕ ಇದೆಯಾ? ಏನ್ಲ ಏ ಪಾಕ ಇಲ್ಲಿ ಯಾಕೆ ಹಿಂಗಾಡಿಯ? ನೋಡು, ಇವಡಾಕ್ಲ ಇಲ್ಲಿ ಬಂದ್ಲು. ಬಿಸಿ ತಟ್ಟಿರ್ಬೇಕಣಕ್ಕೋ. ಬರ್ಲಿ ಬರ್ಲಿ ಅಕ್ಕ, ಅವಳಿಗೆ ಅವಮಾನ ಆಗಬೇಕು. ನೀನು ಹೊಸಿದ್ ದಿಮಾಕ್ನಲ್ಲೇ ಮಾತಾಡು. ಅದು ನನ್ ಕೇಳ್ಕೊಡ್ಬೇಕೇನ್ಲ? ಬರ್ಲಿ, 18 ವರ್ಷ ಸೇರ್ ತೀಸ್ಕೋತೀನಿ. ಅವಳ ಕಣ್ಣೀರ್ನಾಗೆ ಕಾಲ್ ತೊಳ್ಸ್ಕೊತೀನಿ ಕಣ್ಲ ಕಾಳಿ. ಹೋಗು, ಅವಳ ಗೇಟ್ ಆಗೆ ನಿಲ್ಸು. ನನ್ಗೋಸ್ಕರ ಕಾಯ್ಕೊಂಡ್ ಬಿದ್ದಿಲ್ಲಿ. ನಾನು ಆಮ್ಯಾಗ ಬರ್ತೀನಿ. ಮನೆಗೆ ಹೋದ್ಯೋ? ನನ್ ಮೇಲೆ ಆಣೆ. ಅಕ್ಕೋ ಬಾಕ ಇಲ್ಲಿ. ಏನ್ಲ ಅಕ್ಕೋ ಪುಟ್ಟಕ್ಕ ವಾಪಸ್ ಉಂಟೈತವಳೆ. ಏನು? ಅಲ್ಲಿ ನೋಡು. ಇದೇನಕ್ಕೋ ಇದು? ಗೇಟ್ ಗಂಟ ಬಂದು ಮನೆ ಒಳಗೆ ಬರ್ದೆ ಹಂಗೆ ಉಂಟದ್ಲು. ಅದೇ ಕಳ್ಳ, ನನಗೂ ಅರ್ಥ ಆಯ್ತಿಲ್ಲ. ಆದ್ರೆ ಒಂದು, ಅವಳು ಗಾಬರಿ ಬಿದ್ದಾಳೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ನಾವ್ ಇದನ್ನೇ ಬಳಸ್ಕೊಂಡು ಕಾರ್ಯ ಸಾಧಿಸ್ಕೋಬೇಕು. ಬರ್ತೀನಿ ಅಣ್ಣಯ್ಯ. ಸ್ನೇಹ, ನೀನ್ ಹೋಗಿ ಬರೋವರೆಗೂ ವೇಟ್ ಮಾಡ್ಲಾ ಸ್ನೇಹ? ನಿನಗ್ ಯಾಕೆ ಅಣ್ಣಯ್ಯ ತೊಂದ್ರೆ? ನಾನ್ ಮೇಷ್ಟ್ರ ಹತ್ರ ಮಾತಾಡ್ಕೊಂಡು ಹೊರಡ್ತೀನಿ, ನೀನ್ ಹೊರಡು. ಶೋರಾ? ಹೊರಡು. ಸರಿಮ್ಮ, ನಾನು ಬರ್ತೀನಿ. ಸರಿ. ಮೇಷ್ಟ್ರೆ, ಮೇಷ್ಟ್ರೆ, ಮೇಷ್ಟ್ರೆ. ಲೇ ಸುನಂದ, ಕಾಪಿ ತರ ಕೇಳಿ ಏಟೊತ್ತಾಯ್ತೆ, ಇನ್ನು ಏನ್ ಮಾಡ್ತಿದೀಯಾ? ಸ್ನೇಹ, ಬಾರವಾ, ಯಾವಾಗ ಬಂದೆ? ಈಗ್ಲೇ ಬಂದೆ. ಕಾಪಿ ವಸಿ ಬಿಸಿ ಆಗೈತೆ. ಕೊಡೆ ಇಲ್ಲಿ. ಸ್ನೇಹ, ನೀನ್ ಬಾರವಾ, ಕುಂತ್ಕೋ ಬಾ. ಅದು ನಿನ್ನೆ ನೀನ್ ಬರ್ತೀನಿ ಅಂತ ಹೇಳಿದ್ದಂತಲ್ಲ, ಅದಕ್ಕೆ ಇವರು ಬಾಗಲ್ ತವ ನೋಡ್ಕೊಂಡ್ ಕಾಯ್ತಾ ಇದ್ರು. ನೀನ್ ಬರ್ಲಿಲ್ಲ ಅಂತ ನನ್ ಮೇಲೂ ಕೋಪ ಮಾಡ್ಕೊಂಡ್ ಕುಂತವ್ರೆ ಮೇಷ್ಟ್ರು. ಇದನ್ನೆಲ್ಲ ಯಾಕೆ ಇವಳಿಗೆ ಹೇಳ್ತಿದ್ಯಾ? ಪಾಪ ಸ್ನೇಹ ಈಗ ಮೊದ್ಲಿನಂಗ. ಲೇ ಸ್ನೇಹ, ಏನವ ಮಗಳೇ, ನಾನು ತಮಾಷೆ ಹಿಂಗೆ ಹೇಳ್ದೆ, ಅದಕ್ಕೆ ಬೇಸರ ಮಾಡ್ಕೊಂಡು ಒಂಟೆ ಬಿಡೋದ? ಮಗಳೇ, ಏನಾಯ್ತವ? ಕಷ್ಟನೋ ಸುಖನೋ ನೀವು ಬಿಟ್ರೆ ನಮ್ಗಿನ್ಯಾರಿದ್ದಾರೆ ಮೇಷ್ಟ್ರೆ? ನೆನ್ನೆಯಿಂದ ನಿಮ್ನ ಯಾವಾಗ ಭೇಟಿ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ ನಾನು. ಯಾಕವ್ವ, ಏನಾಯ್ತು? ಏನಾದ್ರೂ ತೊಂದ್ರೆನಾ? ಅವ್ರು ನಮ್ನ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ ಮೇಷ್ಟ್ರೆ. ಎತ್ತರದಿಂದ ನೋಡಿರು ಎಲ್ಲವೂ ಚಿಕ್ಕದಾಗಿ ಕಾಣ್ತದೆ, ಆದ್ರೆ ಸಮಸ್ಯೆಗಳು ಚಿಕ್ಕದಾಗಿಲ್ಲ. ಗಂಡ ಬಿಟ್ಟು ಹೋದಾಗಿಂದ ಸಮಸ್ಯೆಗಳು ಒಂದಕ್ಕೊಂದು ಬೆಳೆದು ದೊಡ್ಡದಾಗಿ ಬೆಟ್ಟದಷ್ಟಾಗಿವೆ.
8 ವರ್ಷ ಒಂಟಿ ಯುದ್ಧ. ನನ್ನ ಮೇಲೆ ನಾನೇ ಗೆಲ್ಲಬೇಕಾಗಿತ್ತು, ಗೆದ್ಬಿಟ್ಟೆ. ಆದ್ರೆ ಈಗ ಅವು ಕೈ ಜೋಡಿಸ್ದೆ ಹೋದ್ರೆ ನನ್ನ ಮಕ್ಕಳು ಭಾಳ ಸಂದಾಗಿರ್ತದ. ಏನ್ ಮಾಡ್ಲಿ? ಈಗಲೂ ಆ ವಯ್ಯನ ವಿರುದ್ಧ ಒಂಟಿಯಾಗಿ ಹೋರಾಟ ಮಾಡ್ಲಾ? ನನ್ನ ಮನೇನ ಆ ವಯ್ಯನಿಗೆ ಬಿಟ್ಕೊಟ್ಬಿಡ್ಲ? ಎಲ್ರೂ ಎದುರಿಸಿ ನಿಲ್ಲೋಷ್ಟು ಧೈರ್ಯ ನನಗಿದೆ. ಆದ್ರೆ ಅವನ ಹೇಗೆ ಎದುರಿಸ್ಲಿ? ತೋಚ್ತಾ ಇಲ್ಲ. ಏನು ದಾರಿ ತೋಚ್ತಾ ಇಲ್ಲ ತಾಯಿ. ಆ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಅವ ಬೇಜಾರ್ ಮಾಡ್ಕೋತಾಳೆ, ಯಾರಿಗೂ ಕಾಣ್ದೆ ಕಣ್ಣೀರ್ ಹಾಕ್ತಾಳೆ. ಸಾಕು ಅನ್ನಿಸ್ತಾ ಐತೆ. ಅವಂಗೇನಾದ್ರೂ ಆಗೋಗುತ್ತೆ ಅನ್ನೋ ಭಯ ನನ್ನ ತುಂಬಾ ಕಾಡ್ತಾ ಇದೆ ಮೇಷ್ಟ್ರೆ. ಛೇ, ಯಾಕವ ಹಿಂಗೆಲ್ಲ ಮಾತಾಡ್ತೀಯ? ನೀನಿರೋ ಗಂಟ ನಿಮ್ಮನೆಗೆ ಯಾವುದೇ ತೊಂದರೆ ಬರಾಕಿಲ್ಲ. ಇಡೀ ಮನೆಗೆ ನೀನು ಬೇಲಿ ಇದ್ದಂಗೆ. ಅಪ್ಪ ಇಲ್ಲದ ಮನೆಗೆ ಅಪ್ಪನಂತವಳು ನೀನು. ನಿನ್ನ ಮನಸ್ಸಿಗೆ ಏನು ಸರಿ ಅನಿಸ್ತೈತೋ ಅದನ್ನೇ ಮಾಡು. ನಿನ್ನ ಅವನಿಗೆ ಬಂದಂಥ ಕಷ್ಟ ಯಾರಿಗೂ ಬರಬಾರ್ದು, ಬರೋಕ್ಕೂ ನೀನು ಬಿಡಬಾರ್ದು. ಹಲೋ, ಹೇಳಕ್ಕ. ಸ್ನೇಹ, ಎಲ್ಲಿದ್ಯಾ? ಮೇಷ್ಟ್ರ ಮನೆಯಿಂದ ನಡ್ಕೊಂಡು ಬರ್ತಾ ಇದ್ದೀನಕ್ಕ. ಯಾಕೆ? ಅವ್ವ ಮನೇಲಿ ಎಲ್ಲೂ ಇಲ್ಲ. ಆಗ್ಲೇ ಹೋದವಳು ಇನ್ನೂ ವಾಪಸ್ ಬಂದಿಲ್ಲ. ಎಲ್ಲಿಗೆ ಹೋದ್ಲು? ನಂಗೆ ಯಾಕೋ ಅವ್ವ ಅವ್ರ ಮನೆಗೆ ಹೋಗವಳೆ ಅನಿಸ್ತೈತೆ. ನೀನು ಅಣ್ಣನ ಜೊತೆ ಹೋದ್ಮ್ಯಾಕೆ ಅವ್ವ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕುಂತಿದ್ಲು. ಹೇಳ್ದೆ ಕೇಳ್ದೆ ಹೊಂಟೋಗವಳೆ. ನಂಗೆ ಅವಳ ಬಗ್ಗೆನೇ ದಿಗ್ಲಾಯ್ತೈತೆ ಸ್ನೇಹ. ಅಕ್ಕ, ನೀನು ಅಳ್ಬೇಡ. ನಾನು ಈಗಲೇ ಅವ್ವನ ಕರ್ಕೊಂಡು ಮನೆಗೆ ಬರ್ತೀನಿ. ಅಳ್ಬೇಡ ಅಕ್ಕ. ಪುಟ್ಟಕ್ಕಂಗೆ ಎಷ್ಟಲ್ಲ ಹೇಳಿದ್ರು ತಲೆಗೆ ಹತ್ತಲ್ಲ. ಗಾಡಿ ಬೇರೆ ತಂದಿಲ್ವಲ್ಲ. ದೇವ್ರೆ, ನೀನೇ ನಂಗೋಸ್ಕರ ಈ ಗಾಡಿನ ಇಲ್ಲಿ ಬಿಟ್ಟಿದ್ಯಾ ಅನ್ಕೋತೀನಿ. ಯಾರ ಗಾಡಿನೋ ಏನೋ, ಕ್ಷಮಿಸ್ಬಿಡು ದೇವ್ರೆ. ಅದು ಏನಾರಲ್ಲಿ ಆಯ್ತು. ಅಣ್ಣ, ಏನಾಯ್ತು? ಓ ಅದಕ್ಕೆ ನಿಮ್ ಬುಲೆಟ್ ಬೈಕ್ ಮೇಲೆ ಸವಾರಿ ಮಾಡ್ಕೊಂಡು ಹೋಯ್ತವ್ರೆ ನೋಡೋಣ. ಅಣ್ಣ, ಅದಕ್ಕೆ ಅತ್ತಿಗೆ ತಾನೆ ತಕೊಂಡೋಗ್ಲಿ ಬಿಡ್ಲಾ? ಏಟ್ ಸಖತ ಓಡಿಸ್ತಾವಳಲ್ಲ. ಇದುವರೆಗೂ ನಿಮ್ ಗಾಡಿನ ಯಾರು ಮುಟ್ಟಿಲ್ಲ, ಮುಟ್ಟಕ್ಕೂ ಬಿಟ್ಟಿಲ್ಲ. ಅಂತದ್ರಾಗೆ ಅದಕ್ಕೆ ಇಷ್ಟೊಂದು ಸ್ಪೀಡಾಗಿ ಎಕ್ಸ್ಲೇಟರ್ ತಿರ್ಗಿಸ್ಕೊಂಡು ಹೋಗ್ತಾವ್ರೆ ಅಂದ್ರೆ ಇದು ಪಕ್ಕ ಅದೇಯ. ಪಕ್ಕ ಅಲ್ಲ? ದೊಡ್ಸಾಲಿ ವರಾನ ಎಲ್ರು ಆರ್ಟ್ ಸಿಂಬಲ್ ಮಾಡಿ ಬಾಣ ಬಿಟ್ರೆ ಅದಕ್ಕೆ ಬುಲೆಟ್ನೇ ಬಿಡ್ತಾವ್ರೆ. ಇದ್ರ ಅರ್ಥ ಏನು? ನಿಮ್ಮನ್ನ ಮೀಟ್ ಮಾಡಕ್ ಮಾಡಿರೋ ಹೊಸ ಪ್ಲಾನು. ಹಂಗಂತೀಯ? ನಡಿಯೋಣ, ಬೇಗ ಫಾಲೋ ಮಾಡೋಣ. ಯಾರಲ್ಲ ಅದು ಬುಲೆಟ್ ಅಲ್ಲಿ ಬಂದು ಅದ್ರ ಸದ್ಗಿನ ಆರಸದ್ನ ಜೋರಾಗಿ ಮಾಡ್ತಿರೋದು? ಯಾರಲ್ಲ ಅದು ಹಂಗ್ ಹೊಡ್ಕೊಂತವ್ರೆ? ಇವಳು ಯಾಕ್ಲಾ ಬಂದ್ಲು ಇಲ್ಲಿಗೆ? ನಿಲ್ಸು. ನೀನಕ್ಕೆ ಬಂದೆ ಇಲ್ಲಿಗೆ? ನಮ್ಮವ್ವ ಎಲ್ಲಿ? ನಿಮ್ಮವ್ವ ಒಳಗೆ ಮುಸ್ರೆ ತಿತ್ತಾಳೋಗಿ ನೋಡೋ. ಆಟ ಆಡ್ಬೇಡ. ಅವ್ವ ಇಲ್ಲಿಗೆ ಬಂದ್ಲೋ ಇಲ್ವೋ ಹೇಳೋ. ಈ ಗೇಟ್ ಕಂಟ ಬಂದು ಹಂಗೆ ವಾಪಸ್ ಹೊಂಟೋದ್ಲು.
ಅಲ್ಲ ಅವಳು ಇಲ್ಲಿ ಗಂಟ ಯಾಕೆ ಬಂದು ಅಂತ ನಮಗೆ ಗೊತ್ತಿಲ್ಲ. ನೀನು ನೋಡ್ರೆ ನಮಗೆ ದಬಾಯಿಸ್ತಿದ್ಯಲ್ಲ. ಅವ್ವ ಇಲ್ಲಿ ತನಕ ಬಂದು ಹಂಗೆ ಹೋಗಿದ್ದಾಳೆ ಅಂದ್ರೆ ಬೆಟ್ಟಿಂದ ಬಿದ್ದೋಗ್ಬಿಟ್ಟವ್ರು ಇಲ್ಲಿ. ಅಕ್ಕ ಅಲ್ಲೇನಾಗಿದೆ? ಹೋದ್ಯೋ ನನ್ ಮೇಲೆ ಆಣೆ. ಇದು ನಿಮ್ಗೆ ಸೇರ್ಬೇಕಾಗಿರೋ ಜಾಗ. ನಿನ್ ಕೇಸ್ ಹಾಕು ಸ್ನೇಹ. ಅವ್ವ ಮನೇಲಿ ಎಲ್ಲೂ ಇಲ್ಲ. ನೀನು ಅಣ್ಣನ ಜೊತೆ ಹೋದ್ಮ್ಯಾಕೆ ಅವ್ವ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕುಂತಿದ್ಲು. ಏನಾಯ್ತವ ಸ್ನೇಹ? ಯಾಕವ ಏನಾಯ್ತು? ನಾನು ಸತ್ತೋಯ್ದೆ ಅಂತ ಅನ್ಕೊಂಡ್ಯಾ? ಹಂಗೆಲ್ಲ ಮಾತಾಡ್ಬೇಡ ನೀನು. ಬೆಂಕಿ ಅಂದ್ರೆ ಬಾಯಿ ಸುಡ್ತದನವ. ನನ್ ಮನ್ಸ್ ಸುಡತ್ತೆ. ಯಾಕೆ ಹಿಂಗೆಲ್ಲ ಹೇಳ್ದೆ ಕೇಳ್ದೆ ಬಂದೆ? ಅವ್ರ ಮನೆಗೆ ಹೋಗಿದ್ಯಾ? ಅವ್ರ ಮನೆಗೆ ಹೋಗುಮ ಅಂತಾನೆ ಹೋದೆ. ಆದ್ರೆ ನನ್ನ ಮಗಳ ಮಾತು ನನಗೆ ಕೆಪ್ತಿ ಬಂದ್ಬಿಡ್ತು. ಅವ್ರ ಮನೆ ಗೇಟ್ನ ನಾ ದಾಟ್ನಿಲ್ಲ. ನಿನ್ ಮಾತನ್ನ ನಾನು ಉಳಿಸ್ಕೊಂಡಿದ್ದೀನಿ ಕಣವ. ಆದ್ರೆ ನೀನು ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದೀನೇನೋ ಅಂತ ಏಟೊಂದು ಎದುರ್ಕೊಂಡ್ಬಿಟ್ಟಿದೀಯ. ಜೀವನದಾಗೆ ಏಟೋ ಕಷ್ಟ ಅನುಭವಿಸಿದ್ನಿ. ಏಟೋಕಿತ ನನ್ನ ಪಿರಾಣ ಹೋದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿವ್ನಿ. ಆದ್ರೆ 3 ಮಕ್ಕಳನ್ನ ಮಡ್ಲಾಗಿ ಇಟ್ಕೊಂಡು ಅವ್ವ ಆದವಳು ಅಂತ ಕೆಲಸ ಮಾಡಿರೆ ಅದಕ್ಕಿಂತಲೂ ಬೇರೆ ನರಕ ಇನ್ನೊಂದಿಲ್ಲ. ನೀವು 3 ಸುಖವಾಗಿರ್ಬೇಕು. ನಿಮ್ಮ 3 ಒಂದು ಒಳ್ಳೆ ದಾರಿ ಹಾಕೊಡೋವರೆಗೂ ಅಲ್ಲಿ ಗಂಟ ನಾನೆಲ್ಲೂ ಹೋಗಕ್ಕಿಲ್ಲ.
ಅದೇನ್ ದಾರಿ ಮಾಡಿ ಹೋಗೋದ್ ನೀನ್ ಯಾವತ್ತೂ ಎಲ್ಲೂ ಹೋಗ್ಬಾರ್ದು ಅಷ್ಟೇ. ಏನೇನೋ ಮಾತಾಡ್ಬೇಡ. ಹೋಗ್ದೆ ಹಂಗೆ ಇರೋಕೆ ಹೆಂಗಾಯ್ತದವ? ಸಾವೇ ಇಲ್ದೆ ಇರೋಕೆ ನಾನೇನೀ ಕಾವೇರಿ ತಾಯೇ? ಬಿಡ್ತು ಅನ್ನು, ನನ್ನ ಕೇಳ್ಕೊತಿಲ್ಲ. ನೀನು ಯಾವತ್ತೂ ಎಲ್ಲೂ ಹೋಗೋ ಆಗಿಲ್ಲ. ಇದು ನನ್ನ ಆಜ್ಞೆ. ಆಯ್ತು, DC ಸಾಹೇಬ್ರ ಅಪ್ಪಣೆ ಮೀರೋಕಾದದೆ. ಆಯ್ತು ಸಾಮೇರ, ಆಯ್ತು. ಸರಿ ನಡಿ, ನಿನ್ ಮಕ್ಳಲ್ಲಿ ಗಾಬರಿ ಆಗಿದ್ದಾವೆ. ಅಲ್ಲಿರೋ ಮಕ್ಕಳು ಮಾತ್ರನೇ. ಇಲ್ಲಿ ನಾನ್ ನೋಡಿದ್ನಲ್ಲ, ಕಣ್ಣಲ್ಲಿ ನದಿ ಹರಿಸಿದ್ದ. ಏನಿಲ್ಲ. ಅವ್ವ ಅಂದ್ರೆ ನಿಂಗ ಅಷ್ಟಿಷ್ಟನಾ? ಮಂಡ್ಯ ಜನ ಕಾವೇರಿ ಅಂದ್ರೆ ಎಷ್ಟಿಷ್ಟನೋ, ನೀನ್ ನಂಗೆ ಅದಕ್ಕಿಂತ ಒಂದ್ ಹಿಡಿ ಹೆಚ್ಚಿಷ್ಟ. ಸಾಕಾ? ಬಾರವ, ನಡಿ ಮನೆಗೆ ಹೋಗೋಣ. ಅದು ಕಂಟಿ ಗಾಡಿ ಅಲ್ವಾ ಕೋದಂಡ? ಈಗ ಹೋಗಿದ್ ನಮ್ ಕಂಟಿ ಗಾಡಿ ಅಲ್ವಾ? ಹಂಗೆ ಕಾಣಿಸ್ತಾ ಐತೆ ಅಮ್ಮವ್ರೆ, ಆದ್ರೆ ಗಾಡಿನ ಯಾವ್ದೋ ಹುಡುಗಿ ಓಡಿಸ್ತಾ ಇರಂಗೈತೆ. ಫೋನ್ ಮಾಡ್ತಾವಳ? ಊಟ ಆಯ್ತಾ ಅಂತ ಕೇಳಕ್ಕಿರ್ಬೇಕು. ಗಾಡಿ ಬಗ್ಗೆ ಏನಾರು ಕೇಳಿದ್ರೆ? ಗಾಡಿ ಬಗ್ಗೆ ಅವ್ವ ಯಾಕ್ಲ ಕೇಳ್ತಾಳೆ? ಅವ್ವ ಕಂಟಿ, ನಿನ್ ಗಾಡಿ ಎಲ್ಲ ಐತ್ಲಾ? ಗಾಡಿ ಯಾಕವ? ಇಲ್ಲೊಂದು ಹುಡುಗಿ ನಿನ್ ಗಾಡಿನ ಓಡಿಸ್ಕೊಂಡು ಹೋಯ್ತಿರಂಗಿತ್ತು, ಅದಕ್ಕೆ ಫೋನ್ ಮಾಡ್ದೆ. ಅಯ್ಯೋ ಸತ್ವಿ, ನಡಿಯೋ ಹೋಗೋಣ. ನನ್ ಗಾಡಿನ? ಛೇ ಇಲ್ಲವೋ, ಯಾವ್ದೋ ಹುಡುಗಿಯಾಗ ನನ್ ಗಾಡಿ ಓಡಿಸ್ತಾಳೆ? ಇಲ್ಲ ಕಲ, ನಂಗ್ ನಮ್ ಗಾಡಿಗೆ ಗೊತ್ತಾಗಕ್ಕಿಲ್ವಾ? ನಾನೀಗ ಕಾರಲ್ಲಿ ಆ ಹುಡುಗಿ ಹಿಂದೆನೆ ಹೋಯ್ತಾ ಇವ್ನಿ. ಇರು, ತೊಡ್ದು ನಿಲ್ಸಿ ಆಮ್ಯಾಕ್ ನಿಂಗೆ ಫೋನ್ ಮಾಡ್ತೀನಿ. ಅಯ್ಯಯ್ಯೋ. ಹಲೋ ಹಲೋ, ಏನಾಯ್ತು? ಏನದ್ ಸದ್ದು? ಏನಿಲ್ಲವ, ಸುಮ್ಕೆ ಇರಲ್ಲ. ಯಾಕವ ನೀನು ಯಾವ್ದ ಗಾಡಿಯಿಂದ ಹೋಯ್ತಾ? ಊರಾಗಂದ ಗಾಡಿ 1000 ಐತೆ, ನನ್ ಗಾಡಿ ಇಲ್ಲೇ ಐತವ. 3 ನಿಮಿಷ ಇರು. ಬುಲೆಟ್ ಶಬ್ದ ಮಾಡಿ ತೋರ್ಸ್ಲಾ? ಕೇಳಿಸ್ತೇನವ? ಸದ್ದೇನೋ ಬ್ಯಾರೆ ತರ ಕೇಳ್ತಾ ಇತ್ತಲ್ಲ ಕಂಟಿ. ಅದು ಗಾಡಿ ಹೊಸಿ ಸರ್ವಿಸ್ ಬಿಡ್ಬೇಕವ. ನೀನ್ ಯಾವ ಗಾಡಿನೇನೋ ಹೋಗ್ಬೇಡವ, ನಮ್ ಗಾಡಿ ಇಲ್ಲೇ ಐತೆ. ಸರಿ ಕಲ. ಸುಳ್ಳು
ಒಂದಕ್ಕೆ ನಿಲ್ಲಕ್ಕಿಲ್ಲ ಅಂತ ದೊಡ್ಡೋರು ಹೇಳೋದಿಟ್ಟುವೆ. ಅವ್ವರ ಹತ್ರ ಎರಡನೇ ಸುಳ್ಳು ಹೇಳ್ಬಿಟ್ಟಲ್ಲಣ್ಣ.